ದೇವಸ್ಥಾನದೊಳಗಡೆ ಚುಕ್ಕಿ ಹಾಕೊಂಡ್ಬರ್ತಾರೇನೋ. ಇದ್ಯಾವ ದೇವಸ್ಥಾನ? ದೇಶದ ದಿಗ್ವಿಜಯದ ಸಂಕೇತ, ಆತ್ಮಗೌರವದ ಪ್ರತೀಕ, ಸಮಾನತೆಯ ಪ್ರತಿರೂಪವಾದ ಈ ರಾಷ್ಟ್ರ ಧ್ವಜನ ಸೃಷ್ಟಿ ಮಾಡೋ ಈ ಧ್ವಜಾಲಯ ನಮಗೆ ಮಹಾಲಯ. ಇದು ನಮಗೆ ಪೀತಾಂಬರ ಇದ್ದಾಗೆ. ಇದೊಂದು ಸಾಧಾರಣ ಬಟ್ಟೆ ಉಟ್ಕೊಂಡೆ ಹಾರಾಡದೆ ಬಾಟ. ಇದು ನೋಡಿ ಪೀತಾಂಬರ ಅಂತಿದ್ಯಲ್ಲ ನೀನು ಗುಟ್ಟ. ಒಬ್ಬ ತಾಯಿ ಮಗುಗೆ ತನ್ನ ಹೊಟ್ಟೆನಲ್ಲಿ 9 ತಿಂಗಳು ಮಾತ್ರ ಜಾಗ ಕೊಡ್ತಾಳೆ. ಆಮೇಲೆ ನಾವು ಬದುಕೋಕೆ, ಬಂಗ್ಲೆ ಕಚ್ಚೋಕೆ, ಸತ್ತ ಹೂಡೋದಕ್ಕೆ ಜಾಗ ಕೊಡೋದು ಈ ಭಾರತ ಮಾತೆ. ಇವಳು ಅವರಿಗೆ ಯಾರೇ ಅವಮಾನ ಮಾಡಿದ್ರು ಈ ನಾಯಕ ಸಹಿಸೋದಿಲ್ಲ, ಅವನ ಅಜ್ಜಿ ಸಹಿತ ಉಳಿಸೋದಿಲ್ಲ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಗಂಡೆದೆ ವೀರರಲ್ಲಿ ಹಿಂದಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಭಾಷೆಗಳ ಹೆತ್ತೋಳಮ್ಮ, ನಿನ್ನ ಮಡಿಲಲ್ಲಿ ಗಂಗೆ ತುಂಬಿ ನಗುತ್ತಾರಮ್ಮ. ಅನ್ಯರು ಬಂದರು ಮುದ್ದಾಡುವ ತಾಯಿ, ನಮ್ಮೂರ ಅಪ್ಪಿಕೊಂಡು ನಲಿದಾಡುವೆ. ಭೂಗೋಳದಲ್ಲಿ ಒಂದು ಜೋಡಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ, ಒಂದೇ ಮಾತರಂ ಎಂಬ ನಾಮದ ಗಂಧವಿದೆ. ನುಡಿಯೆಲ್ಲ ಮನೆ ಧನ್ಯ, ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಏನಿದೆಲ್ಲ? ಈ ಸ್ವಾತಂತ್ರ್ಯ ದಿನಕ್ಕೆ ನಾವು ಧಿಕ್ಕಾರ, ಈ ಬಾವುಟ ಹಾಕುವುದು. ನಿಮ್ಗೇನಾದ್ರೂ ಹುಚ್ಚಿಗೆ ಹಿಡಿದಿದ್ಯಾ? ಹುಚ್ಚಿಡ್ದಿರೋದು ನಮ್ಗಲ್ಲ, ನಿನಗೆ. ಯಾವ ಬೆಳಿಗ್ಗೆಲ್ಲ ಹಾರಿಸಿದ್ರು ಈ ಬಾವುಟ, ಅವತ್ತಿನಿಂದ ನಮ್ಮ ದೇಶಕ್ಕೆ ಬ್ರಿಟಿಷ್ನವ್ರು ಇಟ್ಟಿದ್ರೆ ನಾವೆಲ್ಲರೂ ಸುಖವಾಗಿರ್ತಿದ್ದು. ಓಹ್, ಬ್ರಿಟಿಷರ್ ಭೂತಾನೋ ನೀನು? ಹಾಗೆ ತಿಳ್ಕೊ. ನಾನು ಈ ಅರ್ಥ ಇಲ್ಲದ ಆಚರಣೆ ಆಚರಿಸೋದು ಬಿಡುದಿಲ್ಲ. ಶಂಭು, ನೀನ್ ಕೆನ್ನೆಗೆ ಒಂದು ಏಟ್ ಹೊಡೆದಿದ್ದಕ್ಕೆ ಈ ರೀತಿ ಸೇಟ್ ತೀರಿಸ್ಕೋಬೇಡ. ಇವತ್ತು ಹಬ್ಬದ ದಿವಸ, ಎಲ್ರೂ ಸಂತೋಷವಾಗಿರೋ ದಿವಸ, ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡೋ ದಿವಸ. ಇವತ್ತು ಯಾವ್ದು ಕೆಟ್ಟದಾಗೋದ್ ಬೇಡ. ನಿನ್ನ ಅಣ್ಣನ ಕೇಳ್ತಾ ಇದ್ದೀನಿ, ದಯವಿಟ್ಟು ವಾಪಸ್ ಹೊಟ್ಟೋಗು. ಹೋಗಲ್ಲ ಅಂದ್ರೆ ಏನ್ ಮಾಡ್ತೀಯ? ಶಂಭು, ನನ್ ಮಾತು ಕೇಳು. ನಿನ್ ಕೋಪ ಇದ್ರೆ ನನ್ ಮೇಲೆ ತೀರಿಸ್ಕೋ, ಆ ತಾಯಿ ಮೇಲೆ ಬೇಡ. ನನ್ಗೆ ಯಾಕೋ ನಿನ್ ಮೇಲೆ ಕೋಪ? ನನಗಿರೋದು ಮೋಟದ ಮೇಲೆ. ಬಾಯಿ ಕಡೆ ಬೆಂಕಿ ಹಚ್ಚಕ್ ಬಿಡಬೇಡ. ಭೂಮಿಯ
ನಾನೀಗ ಹೇಳೋ ವಿಷಯನ ಕೇಳಕ್ಕೆ ನಿಮ್ಗೆ ಧೈರ್ಯ ಬೇಕು. ಗಂಡು ಮೆಟ್ಟಿನ ನಾಡಿನ ನಾಯಕರು ನಾವು. ಕಂಡ ಬಲದಷ್ಟೇ ಗುಂಡಿಗೆ ಬಲಾನು ಇದೆ. ಅದೇನು ಅಂತ ಧೈರ್ಯವಾಗಿ ಹೇಳಿ. ಸುಭಾಷ್ ನಿಜವಾಗ್ಲೂ ನಿಮ್ಮ ಮಗನೇನ? ನಿಮ್ಮಂತಹ ದೇಶಭಕ್ತರ ಹೊಟ್ಟೆಯಲ್ಲಿ ಇಂಥ ಮಗ ಹುಟ್ಟಬಾರ್ದಿತ್ತು. ಯಾಕೆ? ಅವನೊಬ್ಬ ದೇಶದ್ರೋಹಿ. ನನಗೆ ಗೊತ್ತು ನಾಯಕರೇ, ನಿಮ್ಮಿಂದ ಇದು ನಂಬಕ್ಕಾಗೋದಿಲ್ಲ ಅಂತ. ಮೊನ್ನೆ ನಡೆದ ರೈಲು ದುರಂತದಲ್ಲಿ ನಿಮ್ಮ ಮಗ ಪ್ರಮುಖ ಆರೋಪಿ. ಅವನ್ನ ಈಗಿಂದೀಗಲೇ ಅರೆಸ್ಟ್ ಮಾಡ್ಕೊಂಡು ಹೋಗುವ ಅಧಿಕಾರ ನನಗಿದೆ ನಾಯಕರೇ. ಆದ್ರೆ ನನಗೆ, ನಮ್ಮ ತಂದೆಗೆ, ಯಾಕೆ ಇಡೀ ಊರಿಗೆ ನಿಮ್ ಬಗ್ಗೆ ಅಭಿಮಾನ, ಗೌರವ ಹೆಚ್ಚಿಗೆ ಇದೆ ನಾಯಕರೇ. ನಾನೇನಾದ್ರೂ ಅರೆಸ್ಟ್ ಮಾಡಿದ್ರೆ ಆ ಅವಮಾನ ನಿಮ್ಗೆ ಸಹಿಸ್ಕೊಳಕ್ಕಾಗೋದಿಲ್ಲ ನಾಯಕರೇ. ನಿಮ್ಮ ಮಗನ ಮನೆ ಕರ್ಕೊಂಡು ವಿಚಾರಿಸಿ ನಾಯಕರೇ, ಆಮೇಲೆ ತಂದನ್ನು ಒಪ್ಪಿಸಿ. ನನಗೆ ನಿಮ್ ಬಗ್ಗೆ ಸಂಪೂರ್ಣವಾಗಿ ನಂಬಿಕೆ ಇದೆ, ವಿಶ್ವಾಸ ಇದೆ. ಜೀವಂತವಾದಾದ್ರೂ ಸರಿ, ಒಂದಾದ್ರೂ ಸರಿ, ನಾನು ಅವನ್ನ ಹಿಡಿದು ಸರ್ಕಾರಕ್ಕೆ ಒಪ್ಪಿಸ್ತೀನಿ. ಅಲ್ಲಿವರೆಗೂ ಈ ಮನೆ ಹೊಸಲನ್ನ ತುಳಿಯಲ್ಲ, ಒಂದು ಹನಿ ನೀರು ಕುಡಿಯಲ್ಲ. ಇನ್ನು ಆವೇಶ, ಆಕ್ರೋಶ, ಕೆಚ್ಚು, ಕೈಯಲ್ಲಿ ಹಿಡಿದಿರೋ ತಲವಾರು ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮನ್ನೆಲ್ಲ ಒಂದೇ ಸರಿ ಕೊಚ್ಚ ಹಾಕ್ಬಿಡ್ಬೇಕು ಅಂತಿದ್ಯಾ ಅಲ್ವಾ ನಾಯಕ? ನೀರು ಹೊಡಿಬೇಕು ಅಂತ ಬಹಳ ದಿವಸದಿಂದ ಆಸೆ ಕಣೋ. ಆದ್ರೆ ಏನ್ ಮಾಡ್ಲಿ, ನೀರು ಹೊಡೆಯಕ್ಕೆ ನಿಮ್ಮ ಮಣ್ಣಲ್ಲಿ ಯಾರು ಹುಟ್ಟಿಲ್ಲ. ಅದಕ್ಕೆ ನಿನ್ ರಚನೆ ಕರ್ಕೊಂಡ್ ತಯಾರಿ ಮಾಡಿದ್ದೀವಿ. ನೀವ್ ನಿಜವಾದ ಕನಸೆ ಆದ್ರೆ ನೀನ್ ಗುಂಡಿಗೆ ಬಿಸಿ ರಕ್ತನೇ ಹರಿತಿದೆ. ನೀನ್ ಮಗನ ಜೊತೆ ಓಡಾಡ ಮಗ. ನಿನ್ನ ಕಾಲ ಕತ್ತರಿಸಿದ ತಕ್ಷಣ ನೋಡಿದ್ರೆ ನಿನ್ನ ಬಾಯಿಂದ ಹಾಗೆ ಅವ್ವ ಅಂತ ಬಂತು. ಆ ಪಿಶಾಚಿಗಳ ಹೆಸರು ಬರಲಿಲ್ಲ. ಯಾಕೆ ಗೊತ್ತಾ? ತಾಯಿ ತಾನಿರೋ ಮಗುಗೆ ತನ್ನ ಕರೆದು ಕತ್ತರಿಸಿ ಕೊಟ್ಟಿರ್ತಾನೆ, ತನ್ನ ರಕ್ತವನ್ನು ತೋರಿಸಿ ಕಳಿಸಿರ್ತಾನೆ. ಅಂತ ದೇವತೆನ ಕೊಂದ ನಿನ್ನ ಈ ಭೂಮಿ ಮೇಲೆ ಉಳಿಸಿದ್ರೆ ನನ್ನಂತ ಪಾಪಿ ಯಾರು ಇರೋದಿಲ್ಲ. ನನ್ನಂತ ಪಾಪಿ ಯಾರು ಇರೋದಿಲ್ಲ. ಹೇಳು, ಹೇಳು, ಸಾಯೋಕ್ಕಿಂತ ಮುಂಚೆ ಒಂದೇ ಮಾತರಂ ಹೇಳು. ಹೇಳು, ಒಂದೇ ಮಾತರಂ ಹೇಳು.